ಯೋ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನಾವು ಈಗ ತಾನೇ ಅಲ್ಲಿ ಫೋಟೋ ತಗೋತಾ ಇದ್ವಲ್ಲ, ನಮ್ಮ ಸ್ಟೇಗ್ ಬಂದಿದೀವಿ. ನಮ್ ಸ್ಟೇ ಆಕ್ಚುಲಿ ಬ್ಯೂಟಿಫುಲ್ ಆಗಿದೆ. ನಾವ್ ಅನ್ಕೊಂಡ್ವಿ ಆಕ್ಚುಲಿ ಫಾಗ್ ನೋಡಿ ಹೆಂಗಿದೆ. ತೋರ್ಸು ಬೇಬಿ, ಫಾಗ್ ಫಾಗ್ ತೋರ್ಸು. ಫಾಗ್ ನೋಡಿ, ಏ ಮಿಯಾವ್ ಪುಸಿಕ್ಯಾಟ್. ಅಲ್ಲಿ ನೋಡಿ ನೋಡಿ ನಮ್ ಕಳ್ಳ ಬಂದ. ಇವಂದೆ ಚಡ್ಡಿ ಸಿಕ್ತಾನ ನಿಂದ ಐಟಮು. என்னை வச்சு ஒன்னும் காமெடி கிமெடி பண்ணல. ಹೆಂಗೈತ ನೋಡು. ಸೊ ಗೈಸ್ ಎಸ್ ನಾವು ಬಂದಿರೋದು ಲವ್ ಡೇಲ್ಗೆ. ಸೊ ಕಿಸಿತ್ಯಾ ಈ ಪ್ಲೇಸ್ ಹೆಸರು ಲವ್ ಡೇಲ್. ಇದು ಊಟಿಯಿಂದ 6 ಕಿಲೋಮೀಟರ್ಸ್ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಪ್ಲಾನ್ ಮಾಡಿದ್ರೆ ಲವ್ ಡೇಲ್ ಪ್ಲಾನ್ ಮಾಡಿ, ವಿಚ್ ಇಸ್ ವೆರಿ ಕಾಮ್. ನೋಡಿ ಎಷ್ಟು ಕಾಮ್ ಆಗಿದೆ. ಮೆಮೊರಿ ಆಫ್ ಆಯ್ತು, ಹೋಗ್ತಾ ಇದೆ ಅದು. ಓಕೆ, ಸೊ ಲವ್ ಡೇಲ್ ಪ್ಲಾನ್ ಮಾಡಿದ್ವಿ ಈ ಸತಿ. ನಾವು ಊಟಿಗೆ ಆಕ್ಚುಲಿ ಹೋಗ್ತಾ ಇಲ್ಲ, ಬಟ್ ಊಟಿ ಕ್ರಾಸ್ ಮಾಡ್ಬಿಟ್ಟೆ ಬರಬೇಕು. ದಿಸ್ ಇಸ್ ಟುವರ್ಡ್ಸ್ ಕೂನೂರ್. ಸೊ ಆಕ್ಚುಲಿ ನಾವು ಇದು ನಮ್ ಫುಲ್ ಸ್ಟೇ ನಮ್ಗೆ ಇರೋದು. ಈಗ ತೋರಿಸ್ತೀನಿ ನಿಮ್ಗೆ, ಟೂರ್ ಮಾಡ್ತೀನಿ ಸ್ಟೇದು. ಸಕ್ಕದಾಗಿದೆ ಸ್ಟೇ. ಸೊ ಸಜೆಸ್ಟ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಒಳ್ಳೆ ಸ್ಟೇ, ತುಂಬಾ ಚೆನ್ನಾಗಿದೆ, ತುಂಬಾ ಅಲ್ಟಿ ಆಗಿದೆ. ವ್ಯೂ ಅಂತೂ ಸಕ್ಕದಾಗಿದೆ ನೋಡಿ. ಫಾಗ್ ಎಷ್ಟು ಗಂಟೆ ಈಗ? ಜಸ್ಟ್ 4:30 ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಇದು ವ್ಯೂ ನಮ್ ರೂಮ್ ಇಂದ. ಹಂಗೆ ತಿರ್ಗ್ಸು ಬೇಬಿ ಈ ಕಡೆ ಎಲ್ಲ, ನಮ್ ರೂಮ್ ವ್ಯೂ ತೋರ್ಸಂಗೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಹಿಂಗೆ ನೋಡಿ. ಎಸ್, ದಿಸ್ ಇಸ್ ಆರ್ ರೂಮ್. ಇದು ಫುಲ್ ನಮ್ಗೆ ಹಿಂಗೆ ಸಿಟ್ಔಟ್ ಏರಿಯಾ, ಒಳಗಡೆ ರೂಮ್ ನೋಡಿ. ಇದು ಫುಲ್ ಅದೆಲ್ಲ ನಮ್ಮ ಬಟ್ಟೆಗಳು ಒದ್ದೆ ಆಗಿರೋದು ಹಾಕಿದೀವಿ. ಅಂಡ್ ಅವ್ರಿಬ್ರೆ ನಮ್ಮ ಮೊದಲನೇ ಹೆಂಡ್ತಿರು. ಸಾರಿ, ಒಂದೇ ಹೆಂಡ್ತಿರು ಅಂತ ಹೇಳಕ್. ಅವನು ಅಲ್ಲಿ ಕಳ್ಸೋತಿ. ಗೈಸ್ ಸಕಲಾಗಿದೆ ಮಾತ್ರ, ಅಲ್ಟಿ. ಸೊ ಎಸ್, ದಿಸ್ ಇಸ್ ಅವರ್ ಡೆಸ್ಟಿನೇಷನ್. ಅಂಡ್ ಮಳೆಯಲ್ಲಿ ರೈಡ್ ಮಾಡಿದಂತೂ ಕ್ರೇಜಿ ಆಗಿತ್ತು. ಸೊ ಆಲ್ ಥ್ಯಾಂಕ್ಸ್ ಟು ಸಚಿನ್, ಬೈಕ್ ಕ್ರೇಜ್ ಹಚ್ಚಿದ್ಗೆ. ಸೊ ದಿಸ್ ಇಸ್ ಮೈ ಫಸ್ಟ್ ರೈಡ್, 280 ಕಿಲೋಮೀಟರ್ಸ್. ಅಂಡ್ ಅಲ್ಟಿ ಆಗಿತ್ತು. ಮಳೆ ಅಂಡ್ ಸಮ್ಮರ್ ಅಲ್ಲಿ ನಾವು ಆಕ್ಚುಲಿ ಮಾನ್ಸೂನ್ ರೈಡ್ ಮಾಡಿದೀವಿ. ಸೊ ದಿಸ್ ಇಸ್ ಆಕ್ಚುಲಿ ಅವರ್ ಫಸ್ಟ್ ಮಾನ್ಸೂನ್ ರೈಡ್. ಸೊ ಅಲ್ಟಿ ಆಗಿತ್ತು. ಸೊ ಎಸ್, ಲಾಟ್ ಮೋರ್ ಟು ಗೋ. ಇವತ್ತು ಆಕ್ಚುಲಿ ಏನು ಪ್ಲಾನ್ಸ್ ಇಲ್ಲ, ಇವತ್ತಿಲ್ಲ, ಚಿಲ್ ಮಾಡೋದು. ಸೊ ನೋಡೋಣ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ಡೆಫಿನೆಟ್ಲಿ ಹೇಳ್ತೀವಿ. ಅಂಡ್ ದಿಸ್ ಇಸ್ ಮೋರ್ ಆಫ್ ಊಟಿಯಿಂದ ಆಚೆ ಬಿಟ್ಟು. ಸೊ ಊಟಿ ರೆಗ್ಯುಲರ್ ಪ್ಲೇಸಸ್ಗಂತೂ ಖಂಡಿತ ಹೋಗಲ್ಲ, ಎಲ್ಲ ಬೇರೆ ಬೇರೆ ಜಾಗ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಈಗ ಹೋಗಿ ಚಿಲ್ ಮಾಡಿ ಟೀ ಕುಡಿಯೋಣ. ಸೊ ಸಕ್ಕದಾಗಿದೆ ವೆದರ್ ಮಾತ್ರ, ಚಿಂದಿ ಆಗಿದೆ. ಅಂಡ್ ರೈಡ್ ಅಂತೂ ಸೂಪರ್ ಆಗಿತ್ತು. ಸೊ ಎಲ್ರಿಗೂ ಹೇಳೋದು ಒಂದೇ, ಬೈಕ್ ತಗೊಳ್ಳಿ, ಊರ್ ಸುತ್ತಾಡಿ, ಅದ್ರ ಮಜಾನೇ ಬೇರೆ. ನಾನು ಮುಂಚೆ ಬಡ್ಕೊಂತ ಇದ್ದೆ, ಯಾವನ್ಗಾರು ಬೈಕಲ್ಲೆಲ್ಲ ಹೋಗ್ತಾನೆ, ಕಾರಲ್ಲಿ ಹೋಗ್ಬೇಕಂತ. ಬಟ್ ಅದ್ರ ಫೀಲಿಂಗೇ ಬೇರೆ. ಥ್ಯಾಂಕ್ ಯು ಲೇಟರ್. ಸೊ ನೋಡಿ, ಇದೆ ನಮ್ಮ ಸ್ಟೇ ಒಂದು ಟೂರ್ ಮಾಡೋಣ. ನಮ್ಮ ರಥಗಳು ನೋಡಿ ಹೆಂಗಿದೆ, ಆಗಿದೆಯಾ? ಕ್ರೇಜಿ ಆಗಿದೆಯಾ? ಹಿಂಗೆ ಹೋಗ್ತಾ ಇದೆ ನೋಡಿ, ಫಾಗ್ ಕ್ರೇಜಿಯಾಗಿ ಹೋಗ್ತಾ ಇದೆಯಲ್ಲ. ಸೊ ಇಲ್ಲೆಲ್ಲ ಗಾಡಿ ನಿಲ್ಸಿದೀವಿ, ಕಾರ್ ಮೇಲ್ಗಡೆ ನಿಲ್ಸಿವಿ. ಸೊ ಇದು ನಮ್ಮ ರಥಗಳು, ಇದು ವಾಚ್ಮೆನ್ ಇರೋದು. ಸೊ ಇಲ್ಲಿ ಒಂದು ಕಿಟಿ ಇದೆ. ಹಾಯ್ ಕಿಟಿ, ನೋಡಿ ಹೆಂಗಿದೆ ಅಷ್ಟೇ. ಏನಪ್ಪಾ ನಿತೀಶ್, ಹೆಂಗಿದೆ ಸ್ಟೇ? ಜಾಗ ಸ್ಟೇ ಹೆಂಗಿದೆ ಹೇಳು. ಈ ಕಡೆ ಮೋನಿಕಾ ಅಂತ ಕೇಳೋಣ. ಮೋನಿಕಾ, ಹೌ ಇಸ್ ದ ಸ್ಟೇ? ಹೌ ವಾಸ್ ದ ಡ್ರೈವ್? ನಮ್ಮ ಮೋನಿಕಾನೇ ಫುಲ್ ಕಾರ್ ಮಸೀನೆಗಳು ಓಡಿಸಿರೋದು, ಫುಲ್ ಸ್ವಾಗ್ ಆಗಿ ಓಡಿಸಿದ್ದಾರೆ. ಯಾಕಂದ್ರೆ ಅವ್ರು ನಮ್ಗೆಲ್ಲೂ ಸಿಗ್ಲಿಲ್ಲ, ಅದಕ್ಕೆ ಅನ್ಕೊಂಡಿದೀವಿ. ಸೊ ಸಖತ್ತಾಗಿ ಓಡಿಸೋದು. ಸೊ ಎಸ್ ನೋಡಿ ಹೆಂಗಿದೆ ಸ್ಟೇ. ಒಳಗಡೆ ನೋಡೋಣ ಬನ್ನಿ, ತೋರಿಸ್ತೀನಿ. ದಿಸ್ ಫುಲ್ ಸ್ಟೇ ಇಸ್ ಫಾರ್ ಅಸ್. ಯಾರು ಇಲ್ಲ ಇಲ್ಲಿ, ನಮ್ಮ ಹತ್ರ. ಏನ್ ಮಾಮ ಹೆಂಗಿದೆ? ಚೆನ್ನಾಗಿದ್ಯಾ? ನೋಡಿ ಇಲ್ಲೊಂದು ಈ ಬೆಡ್ ಏನಂತಾರೆ ಇದಕ್ಕೆ, ಬಂಕರ್ಸ್ ಬೆಡ್. ಬಂಕರ್ ಬೆಡ್. ಇಲ್ಲೆಲ್ಲ ನಾವು ಓಡಾಡ್ಕೊಂಡಿರಕ್ಕೆ, ಸ್ನಾನ ಗಿನ ಮಾಡ್ಕೊಂಡು ಇಲ್ಲಿ ನಾವು ಹುಡುಗರೆಲ್ಲ ಇಲ್ಲಿ. ಹಾಯ್ ಮಾಡು ಬೇಬಿ. ಹೌ ಇಸ್ ದ ಸ್ಟೇ ಬೇಬಿ? ಹೌ ವಾಸ್ ದ ರೈಡ್? ಮಾನ್ಸೂನ್ ರೈಡ್ ಎಕ್ಸಲೆಂಟ್. ನೆಟ್ವರ್ಕ್ ಬರ್ತಿದ್ಯಾ? ಚೆನ್ನಾಗಿ ನೆಟ್ವರ್ಕ್ ಬರ್ತಿದ್ಯಾ? ಇವ್ರು ಏನ್ ಮಾಡೋರು, ಇಲ್ಲಿ ಹೋಗಿ ಮಲ್ಕೊಂಡ್ ಬಿಟ್ಟ ನಾವು ಚಾರ್ಜರ್ ಕೊಟ್ಬಿಟ್ಟು ರಾತ್ರಿ ಹಾಕೊಂಡು. ನೋಡಿ ಹೆಂಗಿದೆ, ಅಲ್ಟಿ ಅಲ್ಲ. ಇಲ್ಲಿ ಕಿಚನ್. ದಿಸ್ ಇಸ್ ಬೇಬಿ, ಏನ್ ಹೇಳ್ತೀಯ? ದಿಸ್ ವಿಲ್ ಬಿ ಅವರ್ ಗೋ ಟು ಪ್ಲೇಸ್. ಈ ಜಾಗ ಇದು ಒಂದು ಅಡಿಸರ್ ನಮ್ದು ಬೇಬಿ. ನಮ್ದು ಅದು ಪ್ಲಾನ್ ಮಾಡೋದಲ್ಲ ಸ್ಟೇದು, ಹೇಳ್ತೀನಿ ವಿಡಿಯೋ ಆದ್ಮೇಲೆ ಬರ್ತೀನಿ. ಆಮೇಲೆ ವಿಡಿಯೋದಲ್ಲಿ ಗೊತ್ತಾಗ್ಬಿಟ್ಟು ಜನಕ್ಕೆ. ನೋಡಿ ಗೈಸ್, ಎಲ್ಲ ತೆಗೆದು ಡಿಸ್ಮೆಂಟಲ್ ಮಾಡಿ ಇಟ್ಟಿದೀವಿ ಎಲ್ಲ. ಸೊ ನೋಡಿ ಇಲ್ಲಿ ಸಿಟ್ಔಟ್ ಏರಿಯಾ. ಸೊ ಅಲ್ಟಿ ಆಗಿದೆ, ಸಖತ್ತಾಗಿದೆ. ನನ್ಗೆ ಭಾರಿ ಖುಷಿ ಆಗ್ತಾ ಇದೆ. ಚಿಂದಿ ಆಗಿದೆ ಜಾಗ ಮಾತ್ರ. ನೋಡಿ ಇಲ್ಲೆಲ್ಲ ಹೆಂಗೆ ಚಿಂದಿ ಅಲ್ಲ ವ್ಯೂ. ಲುಕ್ ಅಟ್ ದಿಸ್ ಅಲ್ಲ, ಏನ್ ಕ್ಲಾಸಿ ಆಗಿದೆ. ಯೋ ಎಸ್, ದಿಸ್ ಇಸ್ ದ ಪ್ಲೇಸ್. ಸೊ ಎಸ್, ನಾವು ಆಕ್ಚುಲಿ ಲವ್ ಡೇಲಿಗೆ ಪ್ಲಾನ್ ಮಾಡಿದ್ವಿ.
ನಾನು ಆ್ಯಕ್ಚುಲಿ ಅನ್ಕೊಂಡೆ ಊಟಿಗೆ ಹೋದ್ರೆ ತುಂಬ ಕ್ರೌಡ್ ಗಲೀಜಾಗ್ಬಿಟ್ಟಿದೆ. ಆ್ಯಂಡ್ ಊಟಿಗೆ ಬರ್ತಾ ಈ ಪಾಸ್ ತೊಗೊಬನ್ನಿ, ಈ ಪಾಸ್ ಇಲ್ಲ ಅಂದರೆ ನಿಮ್ಗೆ ಇಲ್ಲೇ ಈ ಪಾಸ್ ಕೊಡ್ತಾರೆ, ಬಟ್ ಈ ಪಾಸ್ ತೊಗೊಳೋದು ಒಳ್ಳೇದು. ಸೊ ಲೌಡೇಲಲ್ಲಿ ಸ್ಟೇಗಳು ಕಮ್ಮಿ, ಟು ಬಿ ವೆರಿ ಫ್ರ್ಯಾಂಕ್. ಸಿಕ್ಕರೆ ನಿಮ್ಮ ಅದೃಷ್ಟ, ಬಟ್ ಈ ಸ್ಟೇ ತುಂಬ ಚೆನ್ನಾಗಿದೆ. ಐ ಥಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಒಂದು ಒಳ್ಳೆ ಸ್ಟೇ ಯಾವುದು ಎಲ್ಲಿ, ಬಟ್ ಇದಿರೋದು ಲವ್ಡೇಲ್. ಓಕೆ. ಸೊ ಎಸ್, ಆ್ಯಂಡ್ ನಾಳೆ ತುಂಬ ಹಾಫ್ ಬೀಟ್ ಪ್ಲೇಸಸ್ಗೆ ಹೋಗೋದಿದೆ. ಯಾವುದೋ ರೆಗ್ಯುಲರ್ ಪ್ಲೇಸಸ್ ಊಟಿಗಂತೂ ಕಾಲಿಡ್ತಾ ಇಲ್ಲ, ಅನ್ಲೆಸ್ ವಿ ಹ್ಯಾವ್ ಟು ಬೈ ಸಮಥಿಂಗ್. ಇನ್ನೆಲ್ಲ ಆಫ್ ಬೀಟೆ. ಸೊ ಇವತ್ತು ಫುಲ್ ರೆಸ್ಟಿಂಗು, ಎಲ್ಲ ಚಿಲ್ ಮಾಡಿ ಇವಾಗ ಟೀ ಕುಡಿದು ಆರಾಮಾಗಿ ರೆಸ್ಟ್ ತಗೋತೀವಿ. ಸಿಗುವ. ಟ್ರೈನ್ ಬರ್ತೇವೆ. ಕೆಟಿ ಅಲ್ಲಿ ಹೋಗ್ತೆಗಿ ಬೇಬಿ ಇರೋ ಒಂದು ನಿಮಿಷ ಬಂದೇರು ಗೈಸ್. ಏನು ಕ್ರೇಜಿ ಆಗಿದೆ ನೋಡಿ ರೈಲ್ವೆ ಸ್ಟೇಷನ್, ಲೌಡೇಲ್ ರೈಲ್ವೆ ಸ್ಟೇಷನ್. ಏನು ಕ್ರೇಜಿ ಆಗಿದೆ ಅಲ್ಲ, ಸಕ್ಕತ್ತಾಗಿದೆ. ಹೆಂಗಿದೆ? ನಾವು ಆ್ಯಕ್ಚುಲಿ ಈಗ ಸಿಟಿಗೆ ಹೋಗೋಣ ಅಂತ ಬಂದ್ವಿ ಊಟಿಗೆ, ಸ್ವಲ್ಪ ಐಟಮ್ಸ್ ತರೋಕ್ಕೆ ಅಂತ. ಆ್ಯಂಡ್ ಹಂಗೆ ಇಲ್ಲಿ ಸ್ಟಾಪ್ ಮಾಡಿದ್ವಿ ನೋಡಿ, ಎಲ್ಲ ಫೋಟೋ ಶೂಟ್ ಮಾಡ್ತೀವಿ. ನಮ್ಮ ಕಾರ್ ಮೇಲೆ ನಿಂತಿದೆ ಆ್ಯಂಡ್ ದಿಸ್ ಇಸ್ ದ ರೈಲ್ವೆ ಸ್ಟೇಷನ್. ಏನು ಕ್ರೇಜಿ ಆಗಿದೆ ವೆದರ್ ನೋಡಿ ಹೆಂಗಿದೆ. ಈಗ ಬಿಸಿಲು ಹೊಡಿತಾ ಇದೆ, ಆ್ಯಕ್ಚುಲಿ ಆವಾಗಲೇ ಬಿಸಿಲು ಹೊಡಿತಲ್ಲ, ಈಗ ಬಿಸಿಲು ಹೊಡಿತಾ ಇದೆ. ಊಟಿ ಅಟ್ ಇಟ್ಸ್ ಬೆಸ್ಟ್. ಊಟಿ ಅಲ್ಲ, ಲೌಡೇಲ್ ಅಟ್ ಇಟ್ಸ್ ಬೆಸ್ಟ್. ಗೈಸ್, ಇಲ್ಲಿ ಮೈಕು ಆಫ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕಾನ್ವರ್ಸೇಷನ್ ಸಖತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಒಳ್ಳೆ ಮಿಸ್ ಆಯಿತು. ನಮ್ಮ ನವೀನ ಒಳ್ಳೊಳ್ಳೆ ಮಜಾ ಕೊಡ್ತಿದ್ದ, ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಡ್ತಿದ್ದ. ನಾವು ಆ್ಯಕ್ಚುಲಿ ಇಲ್ಲಿರೋದು ಡಾರ್ಜಿಲಿಂಗ್ ಮೋಮೋಸ್ ಅಂತ ಊಟಿಲಿರೋದು. ಒಳ್ಳೆ ಚಾಪ್ಸಿ ಆ್ಯಂಡ್ ಒಳ್ಳೆ ಮೋಮೋಸ್ ಆ್ಯಂಡ್ ಕ್ರೇಜಿ ಫ್ರೈಡ್ ರೈಸ್ ಆ್ಯಂಡ್ ಡ್ರಮ್ಸ್ ಅವೇ ಒಂದು ಸಿಗುತ್ತೆ. ಮೋಮೋಸ್ ಎಲ್ಲ ಸೂಪರ್ ಆಗಿತ್ತು. ಸೊ ನಾವು ಅಲ್ಲಿ ಬಂದು ಆಮೇಲೆ ನಮ್ಮ ಶಿಷ್ಯ ನಿತೀಶ್ನ ಅಲ್ಲೇ ಬಿಟ್ಬಿಟ್ಟಿದ್ವಿ ರೂಮಲ್ಲಿ. ನಾವು 4 ಜನ ಬಂದಿದ್ವಿ, 5 ಜನ ಹೋಗಿ ಎಲ್ಲ ತಿನ್ಕೊಂಡು ನೋಡ್ಕೊಂಬರೋಣ ಅಂತ. ಸೊ ಸೂಪ್ಸು ಆಮೇಲೆ ಮೋಮೋಸ್ ಎಲ್ಲ ತೊಗೊಂಡಿದ್ವಿ. ಒಂದು ಶಿಷ್ಯನ ಕಾಮಿಡಿ ಮಾಡ್ತಾನೇನೋ, ಕೈ ತೋರಿಸ್ತವನೇ ದಪ್ಪಗೇನೋ ಇದೆ ಅಂತ. ಆ್ಯಕ್ಚುಲಿ ಸಖತ್ತಾಗಿ ಮಾತಾಡಿದ್ದಾರೆ, ಬಟ್ ಎಲ್ಲ ಕಟ್ಟಾಗ್ಬಿಟ್ಟಿದೆ. ಎಸ್, ಏನು ಮಾಡೋದು. ಸಚಿನ್ ಹೇಳ್ತಾನೆ ಏನೋ ದಪ್ಪಗಿದೆ ರಜೆ ಅಂತ. ಗುಡ್ ಮಾರ್ನಿಂಗ್. ಸೊ ಆಲ್ಮೋಸ್ಟ್ 10 ಗಂಟೆ, ಒಳ್ಳೆ ಬಿಸಿಲಿದೆ. ವೆದರ್ ಅಂತ ಕ್ರೇಜಿ ಆಗಿದೆ ನೋಡಿ ಹೆಂಗಿದೆ ವ್ಯೂ. ನಮ್ಮ ಲೌಡೇಲಲ್ಲಿ ಸಗದ ಕಟ್ಟಿಯಾರಲ್ಲ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಹಿಂಗಿರೋದು ಆ್ಯಕ್ಚುಲಿ. ಸೊ ಬೆಟ್ಟದ ಮೇಲೆ ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ. ರಾತ್ರಿ ಅಂತೂ ಆಲ್ಮೋಸ್ಟ್ -13 ಡಿಗ್ರಿ, 13 ಡಿಗ್ರಿಗೆ ಬಂದ್ಬಿಟ್ಟಿತ್ತು. ಅಲ್ಟಿ ಆಗಿತ್ತು ಮಾತ್ರ ವೆದರ್. ಬೈಕ್ ತರಲಿಲ್ಲ, ಸಾರಿ, ಅಲ್ಲೇ ಬಿಟ್ಟು ಬಂದೆ. ಸೊ ಇಲ್ಲಿ ತಿಂಡಿ ಹೋಟ್ಲೇನಿಲ್ಲ. ಇಲ್ಲಿ ಯಾವುದೋ ಚಿಕ್ಕ ಹೋಟ್ಲಿದೆ ಅಂದರೆ ಸೊ ತಿಂಡಿ ತಿನ್ನೋಣ ಅಂತ. ಅಟ್ಲೀಸ್ಟ್ ನನ್ನ ಮಗ ನಮ್ಮ ನಿತೀಶ್ ಲೇಟ್ ಮಾಡ್ತಾವನೆ ರೆಡಿ ಆಗೋಕ್ಕೆ, ಒಳ್ಳೆ ಹುಡುಗಿ ಥರ. ಸೊ ಅದಕ್ಕೆ ನೋಡಿ ಹಿಂಗೆ ಕಾಣ್ತಿದೆ ವ್ಯೂ. ಎಲ್ಲ ಮನೆ. ಇಲ್ಲಿ ತುಂಬ ಕಮ್ಮಿ ಹೋಮ್ ಸ್ಟೇ ಇರೋದು. ಸೊ ಬಟ್ ಏನು ಗೊತ್ತಾ, ಆ್ಯಕ್ಚುಲಿ ಒಳ್ಳೇದು. ಇಲ್ಲೊಂದು ಜನ ಇದನ್ನೂ ಹಾಳು ಮಾಡ್ತಾರೆ. ಊಟಿಲಿ ತುಂಬ ಕ್ರೌಡು, ನಾನು ಹೇಳ್ದಂಗೆ. ಸೊ ವಿ ಆರ್ ಲವಿಂಗ್ ಇಟ್. ನೋಡಿ ಹೆಂಗಿದೆ ಜಾಗ, ಲೊಕೇಶನ್ ಎಲ್ಲ ಕ್ರೇಜಿ ಅಲ್ಲ. ಸೊ ಈಗ ಬಸ್ ಹೋಗುತ್ತೆ ಆ್ಯಕ್ಚುಲಿ ಈ ರೋಡು ಕೂನೂರ್ಗೆ ಹೋಗುತ್ತೆ. ಸೊ ನಮ್ಮ ಪ್ಲ್ಯಾನ್ ಇರೋದು ಕೂನೂರ್ಗೆ ಹೋಗೋಕ್ಕೆ ಅಂತಾನೆ. ಬಟ್ ಗೊತ್ತಿಲ್ಲ, ಇನ್ನೂ ಯಾರೂ ರೆಡಿ ಆಗಿಲ್ಲ, ಏನು ಎತ್ತ ಅಂತ ನೋಡಬೇಕು. ಆಂಟಿ ನೋಡ್ಕೊಯ್ತವ್ರು, ಏನು ಮಾಡ್ತಾವೆ ನೀವು ಆಂಟಿ ವಾಕ್ ಮಾಡ್ತಾಯಿದ್ದೀನಿ ಆಂಟಿ. ಯಾವುದೋ ಟೆಂಪಲ್ ಹತ್ರ ಏನೋ ಹೋಟ್ಲ್ ಇದೆಯಂತೆ. ಬಾಗುರು ಹೋಗು ಗುರು ಮಾಡ್ಕೊಂಡು. ಸೊ ಇಲ್ಲೇ ಏನೋ ಇದೆ ಅಂದರೆ ತಿನ್ನಕ್ಕೆ ಹೋಗೋಣ ಅಂತ. ಸೊ ಎಲ್ಲರೂ ಪ್ಲೇಸಸ್ಗೆ ಹೋದರೆ ಡೆಫಿನೆಟ್ಲಿ ಕವರ್ ಮಾಡ್ತೀನಿ. ಸೊ ಡಿಪೆಂಡ್ಸ್ ಆನ್ ಎಲ್ಲರೂ ಮೂಡು. ಎಲ್ಲರೂ ಅಯ್ಯೋ ಇಲ್ಲೇ ಚೆನ್ನಾಗಿ ಆರಾಮಾಗಿ ಕುತ್ಕೊಳ್ಳೋಣ ಅಂತಿದ್ದಾರೆ. ನಮ್ಮ ಹೆಂಡ್ತಿದ್ರೆ ಆ್ಯಸ್ ಯೂಶುವಲ್ ಹೋಗೋಣ ಅಂತಿದ್ದಾರೆ. ಸೊ ನೋಡೋಣ ಹೆಂಗೆ. ಮಳೆ ಬೇರೆ ಇದೆ, ಅದೊಂದು ಹಿಂಸೆ. ಮಳೇಲಿ ನೆಂದುಬಿಟ್ರೆ ಆಮೇಲೆ ಮತ್ತೆ ಹಿಂಸೆ ಆಗುತ್ತೆ. ಸೊ ಲೆಟ್ಸ್ ಸಿ, ಅಲ್ಲೋಗಿ ನೋಡ್ತೀನಿ ಏನಾದ್ರು ಇದೆಯಾ ಅಂತ ಹೋಟ್ಲು. ನೋಡಿ ಒಂದು ಚಿಕ್ಕ ಹೋಟೆಲ್ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ಹುಡುಗ ತಗೊಂಡು ಯಾರು ತಿಂಡಿ
ಇಲ್ಲ ಸಿಟಿಗೆ ಹೋಗ್ಬೇಕು ಅಂತ ಕೇಳಿಲ್ಲ. ಚಿಕ್ಕ ಹೋಟೆಲ್ಲು ಸಖತ್ತಾಗಿದೆ. ನಾನೊಂದು ಎಗ್ ದೋಸೆ ಹೇಳಿದ್ದೀನಿ, ಇದೆಲ್ಲರಿಗೂ ಪಾರ್ಸಲ್ ತಗೊಂಡು ನೋಡಿ ದೋಸೆ ಹೆಂಗಿರುತ್ತೆ ಅಂತ ಬರಲ್ಲ. ಓಲ್ಡ್ ವೈಬ್ಸ್ ಇನ್ನೂ ಹಳೇ ಕಾಲದಲ್ಲಿ ಹೋಗಿದೆ, ಹಂಗೆ ಮೇಂಟೈನ್ ಮಾಡ್ಯಾರ. ಹೋಪ್ಫುಲಿ ತಿಂಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನೊಂದು ದೋಸೆ ಇಲ್ಲೇ ತಿಂದ್ಬಿಡ್ತೀನಿ, ಆಮೇಲೆ ಒಂದು ಟೀ ಕುಡಿದ್ಬಿಟ್ಟು ಕೊಡುವ. ಇಷ್ಟು ನೋಡಿ ಎಗ್ ದೋಸೆ ಹಿಂಗೆ ಹಾಕ್ಕೊಂಡು ಹಿಂಗಾಕಿ ತಿನ್ನಬೇಕು. ಸಾಕಾಗಿದೆ ಎಗ್ ದೋಸೆ. ಯಪ್ಪ ತಿಂಡಿ ತಿನ್ನಲ್ಲ, ಅಲ್ಲಿ ತಿಂಡಿ ತಿನ್ಬಿಟ್ಟು ಪಾರ್ಸಲ್ ಮಾಡಿಸ್ಕೊಳ್ಳೋಣ ಎಲ್ರಿಗೂ ಅಂತ ಎತ್ಕೊಂಡೆ. ಅಂಕಲ್ ನೋಡಿದ್ರೆ ಒಬ್ಬರೇ ಇರೋದು ಇಡೀ ಇದರಲ್ಲಿ. ಈ ಟ್ರೈನ್ ಹೋಗ್ತಾಯಿದೆ ನೋಡಿ. ವಾವ್, ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ನನಗೆ ಕಾಣಿಸ್ತಾ ಇದೆ. ಟ್ರೈನ್ ಹೋಗ್ತಾಯಿದೆ, ಟಾಯ್ ಟ್ರೈನ್. ಸಖತ್ತಾಗಿರೋದು ಆ್ಯಕ್ಚುಲಿ ಟಾಯ್ ಟ್ರೈನು. ಒಳ್ಳೆ ಇನ್ನೂ ರೈನಿ ಸೀಸನಲ್ಲಿ ಹೋದರೆ ಮಾನ್ಸೂನಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವಾಗಲೂ ಆಲ್ಮೋಸ್ಟ್ ಮಾನ್ಸೂನ್ ಥರನೇ ಇದೆ. ನಾವು ಊಟಿ ಎಲ್ಲ ಮೋಸ್ಟ್ಲಿ ಕ್ರೌಡ್ ಇರುತ್ತೆ, ಆಸ್ ಯೂಶುವಲ್ ಕ್ರೌಡ್. ಆ್ಯಂಡ್ ಮೋರ್ ಸಿ ಎಮ್ ಬರ್ತೀರಲ್ಲ, ಸೊ ಅದಕ್ಕೆ ಇನ್ನೂ ಕ್ರೌಡ್ ಇರುತ್ತೆ ಇವತ್ತು. ನೋಡಿ ತೋರಿಸ್ತೀನಿ ಅಲ್ಲಿ, ಫುಲ್ ಝೂಮ್ ಮಾಡಿ ಅಲ್ಲಿ ಹೋಗ್ತಿದ್ದಲ್ಲ, ಅದೇ ಟಾಯ್ ಟ್ರೈನ್ ಸಖತ್ತಾಗಿರೋದು ಆ್ಯಕ್ಚುಲಿ ಹೋಗೋಕ್ಕೆ. ಸೊ ಆ್ಯಕ್ಚುಲಿ ಇವಾಗಲೂ ವೆದರ್ ಸೂಪರ್ ಆಗಿದೆ. ಸೊ ಅದೇ ಪಾರ್ಸಲ್ ಅಂಕಲ್ ಒಬ್ಬರೇ ಇರೋದು. ಚಟ್ನಿ ಗಿಟ್ನಿ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಅಂಕಲ್ಲು. ಸೊ ಎಲ್ಲ ಮಾಡಿಸಿ ಪಾಪ ಅಂಕಲು ಕಾಯಿ ಚಟ್ನಿ ಸಾಂಬಾರೆಲ್ಲ ತುಂಬಿಸಿ ಕೊಡೋಕ್ಕೆ ಅಂಕಲ್ ಅರ್ಧ ಗಂಟೆ ಮಾಡಿದ್ರು. ಏನು ಮಾಡೋದು ಹೇಳಿ, ಏನೋ ಮಾಡಬೇಕಲ್ಲ. ಹೆಂಗೆ ಇವಾಗ ಎಲ್ರಿಗೂ ತೊಗೊಂಡು ಹೋಗ್ತಾನೆ, ಇಲ್ಲೇ ತಿನ್ಬೋಣ ಅಂತ. ಸೊ ಇಲ್ಲೇ ತಿನ್ಕೊಂಬಿಟ್ರೆ ಪೀಸ್ಫುಲ್ಲಾಗಿ ಆಮೇಲೆ ಹೊಡ್ಬೋದು ಅಂತ. ನನ್ನ ಪ್ಲ್ಯಾನ್ ಇದ್ದಿದ್ದು ಕೂನೂರಲ್ಲಿ ಒಂದು ನೋಡಿದ್ದೆ, ಅದು ಯಾವಾಗಲೂ ಹಂಗೆ ಉಲ್ಟಾನೇ ಆಗೋದು. ನಾನೇನೋ ಪ್ಲ್ಯಾನ್ ಮಾಡಿರ್ತೀನಿ, ಅದು ಹಂಗೆ ಲೇಟಾಗಿ ಏನೋ ಆಗ್ಬಿಡುತ್ತೆ. ಅದು ಯಾವಾಗಲೂ ಹಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಹೋಗಿ ತಿಂದ್ಬಿಟ್ಟು ಓಡೋಣ. ಅಟ್ಲೀಸ್ಟ್ ಓಡೋಷ್ಟಲ್ಲಿ ಮಳೆ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಏನು ಕಥೆನೋ ಗೊತ್ತಿಲ್ಲ, ಜಾಗಕ್ಕೆ ಹೋಗ್ತೀವೋ ಏನೋ ಎತ್ತ ಏನೂ ಗೊತ್ತಿಲ್ಲ. ಬಟ್ ಬೈಕ್ ರೈಡ್ ಅಂತ ಅಲ್ಟಿ ಆಗಿತ್ತು. ಎಷ್ಟು 12 ಗಂಟೆಗೆ ಅಂತ ವೆದರ್ ಗುರು. ಇಲ್ಲೇ ಇದ್ಬಿಟ್ರೆ ಬೆಳಗ್ಗೆ ಬಿಸಿಲು, ಮಧ್ಯಾಹ್ನ ಈ ವೆದರು, ಸಂಜೆ ರಾತ್ರಿ ಅಂತೀವಿ, ಸಂಜೆ ಮಳೆ ಸಗದಾಗಿರುತ್ತೆ. ಓಡ್ಸೋ ನೀನು. ಹಾಯ್ ಮಾಡಬೇಬೆ ಮನಿಕ ಹಾಯ್ ಮಾಡಿ. ನಿತೇಶ್ ನೀನ್ ಹಾಯ್ ಮಾಡ್ಬೇಡ, ಅಲ್ಲಿ ಮುಂದೆ ನೋಡು. ಕೆಟ್ಟ ನೀನ್ ಹಾಯ್ ಮಾಡೋ. ಓ ಹಲೋ, ಎಲ್ಲ ಕಾಣ್ತಾ ಇಲ್ಲ ಅವನು. ಇಲ್ಲಿ ನೋಡೋ, ಇಲ್ಲಿ ನೋಡೋ. ನೋಡಿ, ಕಷ್ಟದಲ್ಲಿ ಏನದು ಇಕ್ಕಟ್ಟಲ್ಲಿ ಸುಖವಿದೆ ಅನ್ನೋದಕ್ಕೆ ಇದೇ ಕಾರಣ. ನಾವು 6 ಜನ ಹೋಗ್ತಾ ಇದೀವಿ, ಯಾಕಂದ್ರೆ ಮಳೆ ಬರ್ತಾ ಇದೆ. ಸೊ ನಾವು ಅದಕ್ಕೆ ನಮ್ಮ ಬೈಕ್ಗಳೆಲ್ಲ ನಿಲ್ಸಿ ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಇಲ್ಲಾಂದ್ರೆ ನಾವು ಬೈಕಲ್ಲೇ ಹೋಗ್ಬೇಕಾಗಿತ್ತು. ಸೊ ನಮ್ಮ ನಿತೇಶ್ ಡ್ರೈವ್ ಮಾಡ್ತಾವನೆ. ಏನ್ ಮಗ ನಡಿಯಲ್ಲಿ ಹೋಗೋಣ, ಒಂದು ಫೋಟೋ ತಗ್ಸ್ಕೊಳ್ಳೋಣ. ಲೆಫ್ಟ್. ಇವಾಗ ನಾವು ಕೂನೂರ್ಗೆ ಹೋಗ್ತಾ ಇದೀವಿ. ಕೂನೂರಲ್ಲಿ ಒಂದು 2 ಪಾಯಿಂಟ್ ಅಷ್ಟೇ ನೋಡೋದು, ಯಾಕಂದ್ರೆ ಮಳೆ ಬರುವ ಪರಿಸ್ಥಿತಿ ಇದೆ. ಲೇಟ್ ಆಗಿ ಹೊರಟಿದೀವಿ. ಕೆರ ತಗೊಂಡ್ ನೋಡಿತಾನ ಅವ್ನು, ಉಲ್ಟಾ ಬರ್ತಾವ, ಹುಷಾರು. ಸೊ ಹೋಗಿ ನೋಡೋಣ ಯಾವ ಜಾಗಕ್ಕೆ ಹೋಗ್ತಿದ್ವಿ ಅಂತ. 1-2 ಜಾಗ ಇದೆ, ಹೋಗ್ಬೋದಿತ್ತು. ನಿತೀಶ್ ನೀನು ಹೋಗು. ಅಷ್ಟೇ, ಹಿಂದೆ ಯಾರೋ ಹೊಡ್ಕೊಂಡ್ ಬರ್ತಾವ. ಸೊ ನಾವಿವಾಗ ಊರಲ್ಲಿ ಒಂದು 2 ಜಾಗ ನೋಡಕ್ ಹೋಗ್ತಾ ಇದೀವಿ. ಆಮೇಲೆ ಊಟ ಮಾಡ್ಕೊಂಡ್ ಬರೋದು ಅಷ್ಟೇ ಪ್ಲಾನ್, ಬೇರೆ ಏನು ಪ್ಲಾನ್ ಇಲ್ಲ. ನಿತೀಶ್ಗೆ ಡ್ರೈವಿಂಗ್ ಕಳಿಸ್ತಾ ಇದೀವಿ. ಅದು ಎಂತ ರೂಟಲ್ಲಿ ಕಳಿಸ್ತಾ ಇದೀವಿ ನೋಡಿ, ಘಾಟ್ ಸೆಕ್ಷನ್ ಅಲ್ಲಿ ಕಳಿಸ್ತಾ ಇದೀವಿ. ಹೆಂಗೆ ಅಂದ್ರೆ 6 ಜನ ಕಳಿಸ್ತಾ ಇದೀವಿ. ಅದಕ್ಕೆ ನಾವು ಬಂದಿರೋದು ನಮಗ ಕಾರಲ್ಲಿ. ನಾನು ಬೈಕಲ್ಲೇ ಬರ್ತಾ ಇದ್ವಿ. ನಾವು ಅವ್ನಿಗೆ ಹೇಳ್ಕೊಡೋಕೆ ಅಂತ ನಾವ್ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ವಿ. ಇಲ್ಲ ಮುಂದೆ ಕೂತಿದ್ದಾರೆ ಟೀಚರ್, ಟ್ರೈನರ್. ಬನ್ನಿ ಹೋಗುವ. ಗೈಸ್ ನೋಡಿ, ಅವನು ನಮ್ ಮುಂದೆ ಕೂತಿರಲ್ಲ, ಅವನು ಏನು ಹಿಂಗೆಲ್ಲ ಹೋಗ್ತಿದ್ಯಾ ಗೈಸ್ ನೋಡಿ. ಹಂಗಲ್ಲ ರೋಡ್ ಇರೋದು. ಲೋ ಇದು ಎಲ್ಲಿ ತೋರಿಸ್ತಾ ಇದೆ? ಇದು ಯಾವ್ದೋ ಮನೆ ಒಳಗೆ ಹೋದಂಗಿದೆ ಗುರು. ಆತ ಏನ್ ಬಿಡಿಸ್ತಾ ಇದೀರಾ? ಅವರೆಕಾಳು ಬಿಡಿಸ್ತಾ ನೋಡದ. ಸಾಕತ್ ಏನೋ ಒಂದು ರೂಮ. ಇದು ರೂಟೇ ಅಲ್ಲ ಅನ್ಸುತ್ತೆ, ಎಲ್ಲೋ ಬಂದ್ಬಿಟ್ಟವ್ರು. ನಾನು ಹೇಳ್ದೆ ಇನ್ನೊಂದ್ ಮಗ ರಾಂಗ್ ರೂಟ್ ಅಲ್ಲಿ ಬಂದ್ಬಿಟ್ಟವನೆ.
ಅದಕ್ಕೆ ನಾವೀಗ ರಿವರ್ಸ್ ಓಡಿಸ್ತಾ ಇದೀವಿ. ಹಿಂಗೆ ಫುಲ್ ಹೆವಿಯಾಗಿ ಗಾಡಿ ಹೇಳ್ಕೊಡ್ತಾ ಇದೀವಿ. ಬಾ ಬಾ ಹುಷಾರ್, ಆ ಕಡೆ ಗಾಡಿ ಇದೆ. ಇಲ್ಲಿ ತಿರುಗ್ಸು ಬಾ, ಇಲ್ಲಿ ಹಿಂಗೆ ಈ ಕಡೆ ಹಿಂಗೆ ಹುಷಾರು. ಇಳಿಯೋ ನಿಮಿಷ. ನೋಡ ಕುತ್ಕೊಂಡು ಹೆಂಗ್ ಮಾಡ್ತಾವೆ. ನಾವು ಡ್ರೈವರ್ ಚೇಂಜ್ ಮಾಡಿಸ್ತಾ ಇದೀವಿ. ನಾವು ಹಿಲ್ ಸ್ಟೇಷನ್ ಡ್ರೈವರ್ನ ಆಗ್ತಾ ಇದೀವಿ ಇವಾಗ. ಇವನು ವೇಸ್ಟ್ ದುಬಾಕೋ ಡ್ರೈವರ್ನ ಇಳಿಸ್ತಾ ಇದೀವಿ. ಇರೋ ಹತ್ ಬೇಡ ನೀನು ನೋಡಿ ಕುತ್ಕೊಳಕ್ ಹೋಯ್ತಾ ನಿತೀಶ್ ಹಿಂದೆ. ಬರ್ಲಿ ಮುಂದೆ ಹೋದ್ ಬಾ ಬೇಬಿ. ಬರ್ಲಿ ಏನಪ್ಪಾ, ಯಾವ ರೂಟ್ ಕರ್ಕೊಂಡ್ ಬಂದಿದೆ ಇಲ್ಲಿ ಅಂತಾನೆ ಹೋಗ್ಬೇಕು ಸರ್. ಗೂಗಲ್ ಮ್ಯಾಪ್ ನಂಬ್ಕೊಂಡು ಅವ್ರು ಬರ್ತಾರೆ. ಡೆಡ್ ಎಂಡ್. ಇನ್ನೊಬ್ರು ಯಾರೋ ಬರ್ತಾ ಇದೆ ಅದಕ್ಕೆ. ಇದು ಏನು ಬೆಕ್ಕಿದು ಮೀಸೆ ಎಲ್ಲ ಐತೆ ನಕ್ಕನ್. ಬೆಕ್ಕ ಏನದು? ಏನಪ್ಪಾ ಹೆಂಗಿತ್ತು ಡ್ರೈವಿಂಗ್? ಒಂದ್ಸರಿ 5 ನಿಮಿಷ ಬಿಟ್ಟಿದಕ್ಕೆ ಯಾವ್ದೋ ಕಿತ್ತೋಗಿರೋ ನೋಡುದು. ಬಾ ಬೇಬಿ ಬಾ, ಫುಲ್ ಲೆಫ್ಟ್ ಬಾ. ಅಯ್ಯೋ ಇವನ್ ಬೇರೆ ಬಂದಾಗರು. ಅಪ್ಪ ಹೋಗಪ್ಪ ರಾಜ. ಹಿಂಗೆ ತಗೊಂಬೈತಲ್ಲೋ, ಬೇಡವಾ? ಹಿಂಗೋಗಿ ಹಿಂಗ್ ಬಂದು ಹಿಂಗ್ ಆಕ್ಚುಲಿ ಟ್ರೈ ಮಾಡ್ಬೋದು. ಹಂಗೋಗಿ ಹೇಳ್ತೀನಿ ಆ ಕಡೆಗೆ. ಲೆಫ್ಟ್ ಬಾ, ಹೋಗು ಬಾ. ಸಾಕು. ಈಗ ಹೇಳ್ಕೊ, ಆ ಕಡೆ ನೋಡ್ಕೊಳೋ. ಬಾ ಹೋಗು ಬೇಬಿ, ಹೋಗು ಹೇಳ್ತೀನಿ. ಬಾ, ಸಾಕು. ಸ್ಟ್ರೈಟ್ ಆಗಿ ಹೋಗು. ಸ್ಟ್ರೈಟ್